ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ Zeb-Juke ಕಂಪನಿಯ ಒಂದು ಸೌಂಡ್ ಬಾರ್ ಇರುವಂಥದ್ದು Zeb-Juke Bar 9700 Pro ಅಂತ ಒಂದು ಮಾಡೆಲ್ನ ಹೆಸರು. Zeb-Juke ನಮ್ಮ ಭಾರತದ ಕಂಪನಿ ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಸೌಂಡ್ ಬಾರ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದೇ ಮೊದಲ ಬಾರಿಗೆ ನಮ್ಮ ಭಾರತದ ಕಂಪನಿ ಯಾವುದಾದ್ರೂ ಒಂದು ಡಾಲ್ಬಿ ಅಟ್ಮೋಸ್ ಅನ್ನು ಸಪೋರ್ಟ್ ಮಾಡುವಂಥ ಒಂದು ಸೌಂಡ್ ಬಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಇದೇ ಸೌಂಡ್ ಬಾರ್ ಆಗಿರುವಂಥದ್ದು. ಯೂಶಲಿ ಡಾಲ್ಬಿ ಡಿಜಿಟಲ್ ಪ್ಲಸ್ ಎಲ್ಲ ಸೌಂಡ್ ಬಾರ್ಲು ಇರುತ್ತೆ ಆಯ್ತಾ. ಕಳೆದ ಬಾರಿ ನಾನು Zeb-Juke ಅವ್ರದೇ ಒಂದು ಸೌಂಡ್ ಬಾರ್ನ ಅನ್ಬಾಕ್ಸ್ ಮಾಡಿದ್ದೆ. ಅದರಲ್ಲಿ ಡಾಲ್ಬಿ ಡಿಜಿಟಲ್ ಪ್ಲಸ್ ಇತ್ತು ಆಯಿತಾ. ಡಾಲ್ಬಿ ಡಿಜಿಟಲ್ ಪ್ಲಸ್ಸಿಗೂ ಡಾಲ್ಬಿ ಅಟ್ಮೋಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೀವೇನಾದರೂ ಒಂದು ಡಾಲ್ಬಿ ಅಟ್ಮೋಸನ್ನು ಹೊಂದಿರುವಂಥ ಸೌಂಡ್ ಬಾರ್ನ ಪರ್ಚೇಸ್ ಮಾಡಬೇಕು ಅಂತೀರಾ ಅಂದರೆ ಇದೇ ಸೌಂಡ್ ಬಾರು ಚೀಪೆಸ್ಟ್ ಇರುವಂಥದ್ದು ಆಯಿತು. 18,000 ರೂಪಾಯಿಗೆ ಈ ಒಂದು ಸೌಂಡ್ ಬಾರ್ ರಿಲೀಸ್ ಆಗಿರುವಂಥದ್ದು. ಸೊ ಇದಕ್ಕಿಂತ ಕಡಿಮೆ ಬೆಲೆಗೆ ನಿಮಗೆ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಆಗುವಂಥ ಸೌಂಡ್ ಬಾರ್ ಸಿಗಲ್ಲ. ಸೊ ಈ ಒಂದು ವಿಡಿಯೋ ನಾನು ಈ ಒಂದು ಸೌಂಡ್ ಬಾರ್ನ ಅನ್ಬಾಕ್ಸ್ ಮಾಡ್ತಾ ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸೌಂಡ್ ಬಾರನ್ನು ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಜಸ್ಟ್ ಸ್ಲೈಡ್ ಮಾಡೋದಷ್ಟೇ ಆಯಿತಾ. ಸ್ಲೈಡ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ನಿಮಗೆ ಮೇಲ್ಗಡೆ ಕಾಣ್ತಿರುವಂಥದ್ದು ಸಬ್ವೂಫರ್ ಆಯಿತಾ ಇದು, ಮತ್ತು ಕೆಳಗಡೆ ಇರುವಂಥದ್ದು ಇದು ಸೌಂಡ್ ಬಾರ್. ನಿಮಗೆ ಒಂದು ಬಾಕ್ಸ್ ಒಳಗೆ ಒಂದು ಸಬ್ವೂಫರು ಮತ್ತು ಒಂದು ಸೌಂಡ್ ಬಾರ್ನ ಜೊತೆಗೆ ವಾಲ್ ಮೌಂಟನ್ನು ಸಹ ಕೊಟ್ಟಿದ್ದಾರೆ. ವಾಲಿಗೆ ಬೇಕಾದ್ರೆ ನೀವು ನೇತಾಕ್ಬೋದು. ಜೊತೆಗೆ ಯೂಸರ್ ಮ್ಯಾನ್ಯುವಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗಾರ್ಡ್, ವಾರಂಟಿ ಕಾರ್ಡಲ್ಲಿ ಇರುವಂಥದ್ದು ಒಂದು ರಿಮೋಟ್ ಇದೆ, ಗಮನಿಸ್ತಾ ಇದ್ದೀರಾ. ನಿಮಗೆ ಈ ಒಂದು ಆಪ್ಟಿಕಲ್ ಒಂದು ಕೇಬಲ್ನ ಸಹ ಕೊಟ್ಟಿದ್ದಾರೆ, ನಿಮಗೆ ಆಡಿಯೋ ಆಪ್ಟಿಕಲ್ ಕೇಬಲ್ಲು. ಜೊತೆಗೆ ಒಂದು ಆಕ್ಸ್ ಕೇಬಲ್ ಇರುವಂಥದ್ದು ಮತ್ತು ಪವರ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಸ್ಕ್ರೂಗಳನ್ನೆಲ್ಲ ಕೊಟ್ಟಿದ್ದಾರೆ ನೀವು ವಾಲ್ ಮೌಂಟನ್ ಅದನ್ನೆಲ್ಲ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಬೇರೆ ಒಂದು ಸಹ ಒಂದು ಬಾಕ್ಸ್ ಒಳಗಿಲ್ಲ. ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ತುಂಬ ಒಳ್ಳೆ ಕ್ವಾಲಿಟಿಯ ಮೆಟೀರಿಯಲಿಂದ ಆಗಿರುವಂಥದ್ದು. ಈ ಒಂದು ಸೌಂಡ್ ಬಾರ್ ಆದರೂ ಆಗಿರ್ಬೋದು, ಸಬ್ವೂಫರ್ ಆದರೂ ಆಗಿರ್ಬೋದು ಆಯಿತಾ. ಒಂದು ಪ್ರೀಮಿಯಂ ಲುಕ್ಕನ್ನು ನಿಮಗೆ ಕೊಡುತ್ತೆ, ನೋಡೋಕೆ ತುಂಬ ಚೆನ್ನಾಗೂ ಇದೆ. ಟಿವಿ ಮುಂದೆ ಇಟ್ಟಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಅನಿಸ್ತಂಗೆ. ಈ ಒಂದು ಸೌಂಡ್ ಬಾರಲ್ಲಿ ರಿಮೋಟನ್ನು ಬಿಟ್ಟರೆ 4 ಬಟನ್ ಇರುವಂಥದ್ದು. ಪವರ್ ಬಟನ್ನು, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನು ಮತ್ತು ಒಂದು ಸೋರ್ಸ್ ಬಟನ್ ಇದೆ. ಇನ್ನು ಈ ಒಂದು ಸೌಂಡ್ ಬಾರ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಮೇನ್ ಈ ಒಂದು ಸೌಂಡ್ ಬಾರ್ನಲ್ಲಿ ಪವರ್ ಪೋರ್ಟ್ ಇರುವಂಥದ್ದು. ಜೊತೆಗೆ ನಿಮಗೆ ಒಂದು ಸಬ್ವೂಫರ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಪೋರ್ಟ್ ಇದೆ, ಒಂದು USB ಪೋರ್ಟ್ ಇದೆ ಮತ್ತು ಒಂದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಇರುವಂಥದ್ದು ಮತ್ತು ಆಕ್ಸ್ ಪೋರ್ಟ್ 3.5 mm ಇಂದು ಆಕ್ಸ್ ಪೋರ್ಟ್ ಇದೆ. ಜೊತೆಗೆ 3 HDMI ಪೋರ್ಟ್ಗಳು ಸಹ ಇರುವಂಥದ್ದು ಒಂದು ಒಳ್ಳೆ ವಿಷಯ. ನೀವೇನಾದರೂ ಡಾಲ್ಬಿ ಅಟ್ಮೋಸ್ ಅನ್ನು ಪ್ಲೇ ಮಾಡಬೇಕು ಅಂತಿದ್ದೀರಾ ಅಂತಂದರೆ HDMI ಕೇಬಲ್ ಮುಖಾಂತರ ನಿಮ್ಮ ಒಂದು ಟಿವಿ ಕನೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಆಯಿತಾ. ಆ ಸೌಂಡ್ ಬರುತ್ತೆ ಆ ಟೈಮಲ್ಲಿ. ನೀವು ಆಕ್ಸ್ ಕೇಬಲ್ಲು ಅಥವಾ ಆಪ್ಟಿಕಲಿಂದ ಕನೆಕ್ಟ್ ಮಾಡಿದ್ರೆ ಅಂದರೆ ಅಷ್ಟೊಂದು ಕ್ಲಿಯರ್ ಆಗಿ ಸೌಂಡ್ ಬರಲ್ಲ ಅಂತ ನನಗೆ ಅನಿಸುತ್ತೆ. ಇನ್ನು ಈ ಒಂದು ಸಬ್ವೂಫರಿಗೆ ಬಂತು ಅಂತಂದರೆ ಈ ಒಂದು ಸಬ್ವೂಫರ್ ಒಂದು ಪ್ಯಾಸಿವ್ ಸಬ್ವೂಫರ್ ಆಗಿರುವಂಥದ್ದು. ಇದಕ್ಕೆ ಪವರ್ನ ಅವಶ್ಯಕತೆ ಇಲ್ಲ. ನೀವು ಸೌಂಡ್ ಬಾರಿಗೆ ಈ ಒಂದು ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿದ್ರೆ ಸಾಕು, ಅಲ್ಲಿಂದನೇ ಪವರ್ ತಗೊಳುತ್ತೆ. ಸೊ ಅದರಿಂದ ಪ್ಯಾಸಿವ್ ಸಬ್ವೂಫರ್ ಆಗಿರುವಂಥದ್ದು. ಇನ್ನೂ ಒಂದು ಸೌಂಡ್ ಬಾರ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಸೌಂಡ್ ಬಾರ್ ಟೋಟಲ್ 450 ವ್ಯಾಟ್ನ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. 450 ವ್ಯಾಟು. ಈ ಒಂದು ಸೌಂಡ್ ಬಾರ್ ಮೇಲ್ಗಡೆ ಇರುವಂಥ ಸೌಂಡ್ ಬಾರ್ ಏನಿದೆ ಇದು 300 ವ್ಯಾಟ್ನ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದ್ರೆ ಈ ಒಂದು ಸಬ್ವೂಫರ್ 150 ವ್ಯಾಟ್ನ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕ್ರೇಜಿ ಸೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 450 ವ್ಯಾಟ್ ಅಂದರೆ ಹೆವಿ. ಇನ್ನು ಈ ಒಂದು ಸೌಂಡ್ ಬಾರ್ ನಾವು ಮೊಬೈಲ್ಗೆ ನಾವು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು. ಬ್ಲೂಟೂತ್ 5.0 ಇರುವಂಥದ್ದು. ಕನೆಕ್ಟಿವಿಟಿ ಇಶ್ಯೂ ನಿಮಗೆ ಆಗೋದಿಲ್ಲ. ಒಂದು ಒಳ್ಳೆ ವಿಷಯ. ಮಲ್ಟಿಪಲ್ ರೀತಿಯಲ್ಲಿ ಈ ಒಂದು ಸೌಂಡ್ ಬಾರ್ ನಾವು ಕನೆಕ್ಟ್ ಮಾಡ್ಬೋದು. HDMI ಮುಖಾಂತರ, ಆಕ್ಸ್ ಕೇಬಲ್ ಮುಖಾಂತರ, ಬ್ಲೂಟೂತ್ ಮುಖಾಂತರ, ಆಪ್ಟಿಕಲ್ ಒಂದು ಕೇಬಲ್ನ ಮುಖಾಂತರ. ಸೊ ಮಲ್ಟಿಪಲ್ ರೀತಿಯಲ್ಲಿ ಕನೆಕ್ಟ್ ಮಾಡ್ಬೋದು. ಜೊತೆಗೆ USB-ಯನ್ನು ನಿಮ್ಮ ಒಂದು ಪೆನ್ ಡ್ರೈವ್ನಲ್ಲಿ ಸಾಂಗ್ ಹಾಕ್ಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡಿದ್ರು ಸಾಕು, ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಸೊ ಒಂದು ಒಳ್ಳೆ ವಿಷಯ. ಡಿಫ್ರೆಂಟ್ ರೀತಿಯಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಬೋದು. ಇನ್ನೂ ಒಂದು ಸೌಂಡ್ ಬಾರ್ನ ಜೊತೆಗೆ ಬಂದಿರುವಂಥ ರಿಮೋಟನ್ನು ಗಮನಿಸ್ತಾ ಇದ್ದೀರಾ. ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಅಂತ ಅನಿಸುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸಣ್ಣ ಕೈಗೆ ಚೆನ್ನಾಗಿ ಸಿಗುತ್ತೆ. ಪವರ್ ಬಟನ್ ಇರೋದ್ರೆ ಮ್ಯೂಟ್ ಬಟನ್ ಇದೆ, ವಾಲ್ಯೂಮ್ ಅಪ್ ಡೌನು, ಪಾಸು ಪ್ಲೇ ಮಾಡ್ಬೋದು, ಫಾರ್ವರ್ಡ್ ಮಾಡ್ಬೋದು ಮತ್ತು ಮೋಡ್ಸ್ಗಳನ್ನ ಚೇಂಜ್ ಮಾಡ್ಕೊಬೋದು. ಬೇಸನ್ನು ನಿಮಗೆ ಎಷ್ಟು ಬೇಕಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಕೆಲವೊಂದು ಆಪ್ಷನ್ಗಳು ಇದರಲ್ಲಿ ನೀಡಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ, ನನಗೂ ಇಷ್ಟ ಆಯಿತು ಈ ಒಂದು ರಿಮೋಟು, ತುಂಬ ಚೆನ್ನಾಗಿದೆ. ಈ ಒಂದು ಸೌಂಡ್ ಬಾರ್ನಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಸಹ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಮುಖಾಂತರ ನಮಗೆ ವಾಲ್ಯೂಮ್ ಎಷ್ಟಿದೆ, ಬೇಸ್ ಎಷ್ಟಿದೆ, ಮೋಡ್ ಯಾವುದ್ರಲ್ಲಿದೆ, ಸೋರ್ಸ್ ಯಾವುದಿದೆ, ಆನ್ ಆಗಿದೆಯಾ, ಸೊ ಪ್ರತಿಯೊಂದು ಡೀಟೇಲ್ ನಮಗೆ ಗೊತ್ತಾಗುತ್ತೆ. ನಾನೀಗ ಮೊದಲನೇದಾಗಿ ಬ್ಲೂಟೂತ್ ಮುಖಾಂತರ ಈ ಒಂದು ಸೌಂಡ್ ಬಾರ್ನ ಕನೆಕ್ಟ್ ಮಾಡ್ತೀನಿ, ಪ್ಲೇ ಮಾಡ್ತೀನಿ, ನೋಡೋಣ ಸೌಂಡ್ ಯಾವ ರೀತಿ ಕೇಳುತ್ತೆ ಅಂತ. ಲಿಟ್ರಲಿ ಜಸ್ಟ್ ಯೂಟ್ಯೂಬ್ ಸೌಂಡಿಗೆ, ಇದು ಡಾಲ್ಬಿ ಸೌಂಡ್ ಅಲ್ಲ ಆಯಿತಾ. ನಾರ್ಮಲ್ ಯೂಟ್ಯೂಬ್ ಸೌಂಡಿಗೆ ಲಿಟ್ರಲಿ ಹಾರ್ಟಿಗೆ ಟಚ್ ಆದಂಗೆ ಆಗ್ತದೆ ಆಯಿತಾ. ಟೇಬಲ್ ಇಟ್ಟರೆ ಸೌಂಡ್ ಆಗ್ತದೆ. ತುಂಬ ಮೋಸ್ಟ್ಲಿ ಎದುರ್ಕೊಂಬಿಟ್ಟ ಅಂತ ಅನ್ಕೋತೀನಿ ಫುಲ್ಲು. ಸೊ
ಕ್ರೇಜ್ ಆಯಿತು. ಜಸ್ಟ್ ಬ್ಲೂಟೂತಲ್ಲೇ ಕ್ರೇಜಿಯಾಗಿ ಕೇಳುತ್ತೆ ಆಯಿತಾ. ತುಂಬ ಕ್ರಿಸ್ಪ್ ಆಗಿದೆ, ಸೌಂಡು ಕ್ಲಿಯರ್ ಆಗಿದೆ. They got no reason not to talk now. So what do we do? We? Who's we? There's no we, Jesse. I'm the only voter. And I'll handle it. ಸೊ ನೋಡಿದ್ರಲ್ಲ ನೀವು, ಒಂದು ಆಪ್ಟಿಕಲ್ ಕೇಬಲಿಂದ ಟಿವಿಯಿಂದ ನೀವು ಒಂದು ಸೌಂಡ್ ಬಾರಿ ಕನೆಕ್ಟ್ ಮಾಡಿದ್ದೆ ಆಯಿತಾ. ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತಂದರೆ ನಿಜವಾಗ್ಲೂ ಥಿಯೇಟ್ರಲ್ಲೇ ಕೂತಿದ್ರ ಅನ್ನೋ ರೀತಿ ಕ್ರಿಸ್ಪಾಗಿ ಕ್ಲಿಯರಾಗಿ ಹಾಗೆ ಹೊಡೆದಂಗೆ ಕೇಳುತ್ತೆ ಆಯಿತಾ ಸೌಂಡು. ನಿಮಗೆ ಒಂದು ಮೈಕಿಂದ ಅಷ್ಟೊಂದು ಕ್ಲಿಯರಾಗಿ ಕೇಳಲ್ಲ ಆಯಿತಾ. ಈ ಮೈಕಲ್ಲಿ ನನ್ನ ವೀಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ನಿಮಗೆ. ಇಲ್ಲಿದ್ದಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿತ್ತು. ನೀವು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಕ್ರೇಜಿಯಾಗಿರುತ್ತೆ. ಎಷ್ಟು ಮೈನ್ ಫೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಲ್ಟಿಪರ್ಪಸ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು, ಕಂಪ್ಯೂಟರ್ ಕನೆಕ್ಟ್ ಮಾಡ್ಬೋದು, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು, ಟಿವಿ ಕನೆಕ್ಟ್ ಮಾಡ್ಬೋದು ಆಕ್ಸ್ ಕೇಬಲಿಂದ, ಅಥವಾ ಆಪ್ಟಿಕಲ್ ಫೈಬರಿಂದ, HDMI ಇಂದ ಕನೆಕ್ಟ್ ಮಾಡ್ಬೋದು. ಡಾಲ್ಬಿ ಅಟ್ಮೋಸ್ ಇದೆ. ಸೌಂಡ್ ಅಂತೂ ಕ್ರೇಜಿ ಆಗಿದೆ ಆಯಿತಾ. ಸೊ ಅಲ್ಟಿಮೇಟ್ ಸ್ಪೀಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಸೌಂಡ್ ಬಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಡಾಲ್ಬಿ ಅಟ್ಮೋಸ್ ಇರುವಂಥದ್ದು, ನಮ್ಮ ಭಾರತದ ಕಂಪ್ನಿಯಾಗಿರುವಂಥದ್ದು, ಎಲ್ಲ ಸೇರಿ ಸೂಪರ್ ಇದೆ. ಬಟ್ 18,000 ರೂಪಾಯಿನ ಈ ಒಂದು ಸೌಂಡ್ ಬಾರಿಗೆ ಕೊಡಬೇಕು ನಾವು. 18,000 ಹೌದು, ಸ್ವಲ್ಪ ಜಾಸ್ತಿ ಆಯಿತು ಬೆಲೆ. ಬಟ್ ನಿಮ್ಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ಯಾವುದೇ ಒಂದು ಡಾಲ್ಬಿ ಅಟ್ಮೋಸನ್ನು ಹೊಂದಿರುವಂಥದ್ದು ಸಿಗಲ್ಲ. ಸೊ ತೊಗೊಬೇಕು ಅಂತ ಇದನ್ನೇ ತೊಗೊಬೇಕು. ಸೊ ಓವರಾಲ್ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ನಾನು ಇದಕ್ಕಿಂತ ಮುಂಚೆ ಯಾವುದೇ ಒಂದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಆಗುವಂಥ ಸೌಂಡ್ ಬಾರ್ ಇದುವರೆಗೂ ನಾನು ರಿವ್ಯೂ ಮಾಡಿಲ್ಲ. ನನಗೂ ಈ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿರಲಿಲ್ಲ ಆಯಿತಾ. ಲಿಟ್ರಲಿ ಕ್ರೇಜಿ ಆಗಿದೆ ಸೌಂಡ್ ಮಾತ್ರ. ನೀವು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸೌಂಡ್ ಬಾರ್ನ ಬಗ್ಗೆ. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.